ಹಿಂದೆ ಓಡ್ ಬನ್ನಿ, ನವೀನ ಓಡ್ ಬರ್ಬೇಕು ಹಿಂದೆ. ರೇವಣ್ಣ ಬರ್ಲಿ. ಸರ್ ಬನ್ನಿ, ಒಂದು ಬೈಟ್ ಕೊಡ್ಬೇಕು. ವಯರ್ ಹಿಂದೆ ರೀ. ಸರ್ ಸೈಡ್ ಸರ್ ಆನ್ ಮಾಡ್ಕೊಳ್ಳೋ. ಇದು ಹಿಂದೆ ಓಡ್ ಬನ್ನಿ, ನವೀನ ಓಡ್ ಬರ್ಬೇಕು ಹಿಂದೆ. ರೇವಣ್ಣ ಬರ್ಲಿ. ಸರ್ ಬನ್ನಿ, ಒಂದು ಬೈಟ್ ಕೊಡ್ಬೇಕು. ವಯರ್ ಹಿಂದೆ ರೀ. ಸರ್ ಸೈಡ್ ಸರ್ ಸೈಡ್ ಬಿಡಿ ಸರ್. ಆನ್ ಮಾಡ್ಕೊಳ್ಳೋ. ಇದು ಹಿಂದೆ ಓಡ್ ಬನ್ನಿ, ನವೀನ ಓಡ್ ಬರ್ಬೇಕು ಹಿಂದೆ. ರೇವಣ್ಣ ಬರ್ಲಿ. ಸರ್ ಬನ್ನಿ, ಒಂದು ಬೈಟ್ ಕೊಡ್ಬೇಕು. ವಯರ್ ಹಿಂದೆ ರೀ. ಸರ್ ಸೈಡ್ ಸರ್ ಸೈಡ್ ಬಿಡಿ ಸರ್. ಆನ್ ಮಾಡ್ಕೊಳ್ಳೋ. ಇದು ಹಿಂದೆ ಓಡ್ ಬನ್ನಿ, ನವೀನ ಓಡ್ ಬರ್ಬೇಕು ಹಿಂದೆ. ರೇವಣ್ಣ ಬರ್ಲಿ. ಇದರ ದೃಶ್ಯಾವಳಿಗಳನ್ನ ಜಾಮೀನು ಪ್ರಕ್ರಿಯೆ ಪೂರ್ಣ ಆದ ಬಳಿಕ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾರೆ. ಈಗ ತೆರಳುತ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ರೇವಣ್ಣ ಅವರು ಕಂಡು ಬರ್ತಾ ಇರುವಂತಹ ರೀತಿ ಇದು. ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು, ಬಟ್ ಪ್ರತಿಕ್ರಿಯೆ ಕೊಡದೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. ತಮ್ಮ ಗಮ್ಯ ಬೇರೆ ಇದೆ, ಪ್ರತಿಕ್ರಿಯೆ ಕೊಡುವಂತಹ ಸಮಯದಲ್ಲಿ ಕೊಡ್ತೀನಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟ ಹಾಗಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು. ಏನು ಮಾತನಾಡದೆ ಕ್ಯಾಮ್ರಾ ನೋಡ್ತಾ ಇದ್ದ ಹಾಗೆ ಕೈ ಮುಗಿದು ಮುಂದಕ್ಕೆ ಸಾಗ್ತಾ ಇದ್ದಾರೆ. ನೋಡಿದ್ವಿ ನಾವು 11 ದಿನಗಳ ಕಾಲ ಸೆರೆವಾಸದಲ್ಲಿದ್ರು, ಹಾಗೂ ಜಾಮೀನಿಗಾಗಿ ಚಡಪಟಿಕೆ. ಈ ರೀತಿ ಫ್ರೀ ಬರ್ಡ್ ಆಗಿ ನಾನು ಯಾವಾಗ ಬರೋದು ಅನ್ನುವಂತಹ ಒಂದು ಚಡಪಟಿಕೆ ಇತ್ತು. ಫೈನಲಿ ಅವರು ಜಾಮೀನು ಪ್ರಕ್ರಿಯೆ ಮುಗಿದ ತಕ್ಷಣ ರಿಲೀಸ್ ಆಗಿದ್ದಾರೆ. ಒಂದು 2-2:30 ಅಷ್ಟೊತ್ತಿಗೆ ಅವರು ಆಚೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು, ಬಟ್ ಅಂದುಕೊಂಡಿದ್ದಕ್ಕಿಂತ ಬೇಗ ಆ ಪೇಪರ್ ವರ್ಕ್ ಆರ್ಡರ್ ಕಾಪಿ ತಲುಪಿದ ಪರಿಣಾಮವಾಗಿ ರೇವಣ್ಣ ಅವರು ಹೊರಡ್ತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಕೆಆರ್ ನಗರ ಅತ್ಯಾಚಾರ ಪ್ರಕರಣಕ್ಕೆ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಬಂಧನಕ್ಕೆ ಒಳಗಾಗಿದ್ರು. ಸುದೀರ್ಘ ಕಾನೂನು ಸಂಘರ್ಷವನ್ನ ನಡೆಸಿದ್ರು. ಆರಂಭಿಕವಾಗಿ ಮುನ್ನಡೆಯನ್ನ ಈ ಪ್ರಕರಣದಲ್ಲಿ ಅವರು ಪಡೆದುಕೊಂಡಿದ್ದಾರೆ ಜಾಮೀನು ಸಿಗೋ ಮೂಲಕ. ನಿನ್ನೆ ಪ್ರಬಲ ವಾದ ಮಂಡನೆ ಆಗಿತ್ತು. ಈಗ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ತಮ್ಮ ನಿವಾಸದ ಕಡೆಗೆ ಮುಖ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿತ್ತು. 6 ದಿನಗಳ ಜೈಲು ವಾಸದ ಬಳಿಕ